ಡಿಸೆಂಬರ್ ಕಳೆದ ನಂತರ ಶೇಡನ್ನು ನಾವು ಮೇಂಟೈನ್ ಮಾಡ್ತಾ ಹೋಗ್ತೇವೆ. ಹಾಗೆ ತುಂಬ ನೀರಿನ ಅಗತ್ಯ ಕಾಳುಮೆಣಸು ಕೇಳುವುದಿಲ್ಲ ಇಲ್ಲಿ, ಯಾಕೆಂದರೆ ಬಿಸಿಲು ಡೈರೆಕ್ಟಾಗಿ ಬೀಳದಾಗುವಾಗ ಅದರ ನೀರಿನ ಅಗತ್ಯವು ಕಮ್ಮಿ ಆಗುತ್ತೆ. ನೀವು ಆಲ್ಟರ್ನೇಟಿವ್ ಡೇಸು ಅಥವಾ ವೀಕ್ಲಿ ಒನ್ಸು 15 ಡೇಸಿಗೊಮ್ಮೆ ಕೊಟ್ಟರು ಸಾಕಾಗುತ್ತೆ. ಅಡಿಕೆಗಿಂತ ಒಂದು 20% ನೀರಲ್ಲಿ ಇದು ಮೇಂಟೈನ್ ಮಾಡ್ಬೋದು. ಧೂಪದ ಮರಕ್ಕೆ ಯಾವುದೇ ನೀರಿನ ಅಗತ್ಯ ಇಲ್ಲ, ಕಾಳುಮೆಣಸಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಅಗತ್ಯ ಇರುತ್ತದೆ. ಮತ್ತು ಕಾಳುಮೆಣಸು ಒಂದು ಮಳೆ ಬಂದ ನಂತರ ಒಂದು ಚಿಗುರಿ ಫ್ಲವರ್ ಕೊಡುವ ಗಿಡ ಆದ ಕಾರಣ ತುಂಬ ಕಡಿಮೆ ನೀರಲ್ಲಿ ಇದನ್ನು ನಮಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಮತ್ತು ನೀರಾವರಿ ಬಗ್ಗೆ ಹೇಳುವುದಾದರೆ ಇಲ್ಲಿ ನನಗೆ ನೀರು ಅಭಾವ ಇರುವ ಜಾಗ, ಸೊ ಅದಕ್ಕೆ ನಾನು ಧೂಪ ಮತ್ತು ಕಾಳುಮೆಣಸನ್ನು ಚೂಸ್ ಮಾಡಿದ್ದೇನೆ. ಇಲ್ಲಿ ಕಂಪ್ಲೀಟ್ ಆಟೋಮೆಟಿಕ್ ಆಗಿ ನಾನು ಇರಿಗೇಷನ್ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. 4 ಲೀಟರ್ನ 2 ಡ್ರಿಪ್ಪರ್ನ ಹಾಕ್ತೇನೆ. ನಾನು ಡೈಲಿ 4 ರಿಂದ 6 ಲೀಟರ್ ನೀರನ್ನು ಇದಕ್ಕೆ ಕೊಡ್ತಾ ಇದ್ದೇನೆ. ಶೇಡಿನ ಒಳಗೆ ಇದು ಬೆಳೆಯುವ ಕಾರಣ ನೀರಿನ ಅಗತ್ಯ ತುಂಬ ಕಮ್ಮಿ ಸಾಕಾಗುತ್ತೆ. ಮತ್ತು ಇದು ನ್ಯೂಟ್ರಿಯೆಂಟ್ ಕೂಡ ನೀರಿನ ಮುಖಾಂತರವೇ ನಾವು ನ್ಯೂಟ್ರಿಯೆಂಟನ್ನು ಕಾಳುಮೆಣಸು ಗಿಡಗಳಿಗೆ ಕೊಡ್ತೇವೆ. ಇಲ್ಲಿ ಬಂದು ಮ್ಯಾನ್ಯುವಲ್ ಆಗಿ ಯಾವುದೇ ಗೊಬ್ಬರಗಳನ್ನು ಹಾಕ್ತಾ ಇಲ್ಲ.